ಕರ್ನಾಟಕದ ಕ್ರೀಡಾ ನೀತಿ ಮತ್ತು ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಸರು ತಂದ ಮಕ್ಕಳಿಗೆ ಸರಿಯಾಗಿ ಗೌರವಿಸದೆ ಸರ್ಕಾರ ಮಾಡಿದ ಅವಮಾನದ ವಿಚಾರದಲ್ಲಿ ಇವತ್ತು ಅದನ್ನ ಸರಿಪಡಿಸೋದಕ್ಕೆ ಅವಕಾಶ ಕೊಟ್ಟು ಕಳೆದ 10 ದಿವಸಗಳಿಂದ ನಾವು ಕಾದರೂ ಯಾವುದೇ ಒಂದು ಬದಲಾವಣೆಯನ್ನು ಮಾಡದೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದರೂ ಏನು ಒಂದು ಮಕ್ಕಳ ಬಹುಮಾನದ ಅವರಿಗೆ ಒಂದು ಕೆಲಸ ಕೊಡೋ ವಿಚಾರದಲ್ಲಿ ನಾವು ಏನು ಕೇಳ್ಕೊಂಡಿದ್ದು ಅದು ಇವತ್ತರದ್ದು ಏನೂ ಆಗಿಲ್ಲ. ಮಾಡ್ತೀನಿ ಅಂತ ಹೇಳಿದವ್ರು ಏನೂ ಮಾಡಿಲ್ಲ. ಆ ಹಿನ್ನೆಲೆಯಲ್ಲಿ ನಾವು ಮುಂದೆ ಹೋರಾಟವನ್ನ ಈಗ ನಾವು ಇಟ್ಕೊಂಡು ಮುಂದಿನ ದಿನಗಳಲ್ಲಿ ರಾಜ್ಯಾದ್ಯಂತ ಕ್ರೀಡಾಪಟುಗಳ ಒಂದು ಸಮಸ್ಯೆಯನ್ನ ಮುಂದಿಟ್ಕೊಂಡು ಕೇವಲ ಖೋಖೋ ಅಸೋಸಿಯೇಷನ್ ಅಂತಲ್ಲ, ಇದು ಎಲ್ಲ ಸಂಘಟನೆಗಳಿಗೆ ಆಗ್ತಾರ ಅನ್ಯಾಯ. ಈ ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ನ ಸರ್ವಾಧಿಕಾರಿ ಮನೋವೃತ್ತಿ, ಅಲ್ಲಿರ್ತಕ್ಕಂಥ ಅಧ್ಯಕ್ಷನ ಸರ್ವಾಧಿಕಾರದ ಒಂದು ನಡವಳಿಕೆ, ಇದೆಲ್ಲವನ್ನು ಬದಲಾಯಿಸಬೇಕು. ಆ ಗೋವಿಂದ ರಾಜ್ ಅವರನ್ನ ಏನು ಸತತ 24 ವರ್ಷ ಭಾರತ ದೇಶದ ಯಾವುದೇ ರಾಜ್ಯದ ಒಲಿಂಪಿಕ್ ಅಸೋಸಿಯೇಷನ್ ನಲ್ಲಿ ಕೊಡ್ತಾ ಇರೋದು ನೋಡಿನು ಕೇವಲ 5 ಲಕ್ಷ ರೂಪಾಯಿದ ಒಂದು ಕ್ರೀಡಾ ನೀತಿ ಪ್ರಕಾರ ಅದು ಅಂತ ಹೇಳಿ ಅದಕ್ಕೆ ಕಾರಣಕರ್ತರಾದಂಥ ಈ ಗೋವಿಂದ ರಾಜ್ ಅವರ ನಡೆಯಿಂದ ನಮ್ಮ ಮಕ್ಕಳಿಗೆಲ್ಲ ಅನ್ಯಾಯ ಆಗಿದೆ. ಮತ್ತೆ ಈಗಾಗಲೇ ಆಗಿರೋ ಅನ್ಯಾಯವನ್ನು ನಾವು ಏನ್ ಮಾಡಕ್ಕೂ ಸಾಧಿಸೋಕ್ಕಾಗಲ್ಲ. ಇನ್ನು ಮುಂದಾದ ಅನ್ಯಾಯ ತಡಿಬೇಕಾಗುತ್ತೆ. ಹಾಗಾಗಿ ಆತನ ವಿರುದ್ಧ ಒಂದು ಹೋರಾಟವನ್ನು ರಾಜ್ಯ ಮಟ್ಟದಲ್ಲಿ ಮಾಡೋದಕ್ಕೆ ಹೊರಟಿದ್ದೀವಿ. ಜೊತೆಗೆ ಈ ಕ್ರೀಡಾ ನೀತಿ ಏನಿದೆ ಇದು ರಾಷ್ಟ್ರದ ಯಾವುದೇ ರಾಜ್ಯದಲ್ಲೂ ಇಲ್ಲ. ಈ ತರ ಕ್ರೀಡಾ ನೀತಿ ಅಲ್ಲಿಯ ಸಂಸ್ಥೆಗಳು ಮತ್ತೆ ನಮ್ಮ ಸಂಸ್ಥೆ ಅಷ್ಟೇ 2018ರವರೆಗೂ ಎಲ್ಲವೂ ನೇರವಾಗಿ ಸರ್ಕಾರದ ಮೂಲಕನೇ ನಮ್ಗೆ ಅನುದಾನ ಬರೋದು ಮತ್ತೊಂದೆಲ್ಲ ನಡೀತು. ಈಗ ಒಲಿಂಪಿಕ್ ಅಸೋಸಿಯೇಷನ್ ಅದು ನಮ್ಮ ಹಾಗೆ ಒಂದು ಅಸೋಸಿಯೇಷನ್ ಅಷ್ಟೇ, ಅದು ಮೂಲಕ ಇವತ್ತು ಅನುದಾನಗಳು ಕೇಳೋ ತರ ಒಂದು ಕಾನೂನಲ್ಲಿ ನಿಯಮಗಳನ್ನು ಸೇರಿಸಿ ಇವತ್ತು ಸರ್ವಾಧಿಕಾರಿ ವೃತ್ತಿಯನ್ನು ಮಾಡಿಕೊಂಡು ಕ್ರೀಡೆಯನ್ನು ಸಾಧಿಸಿರೋದನ್ನ ನಾವೆಲ್ಲ ಸ್ವತಃ ಆಟಗಾರರಾಗಿ ನೋಡಿರೋದ್ರಿಂದ ಇದಕ್ಕೆ ಬದಲಾವಣೆ ಆಗಬೇಕಾಗಿದೆ. ನಾವು ಇನ್ನ ಪತ್ರದ ಮೂಲಕ ಪ್ರತಿಭಟನೆಯನ್ನ ನಮ್ಮ ಎಲ್ಲಾ ರಾಜ್ಯದ ಎಲ್ಲಾ ಮೂಲೆಗಳಿಂದಲೂ ನಮ್ಮ ಕ್ರೀಡಾಪಟುಗಳು ಮಾಡೋದಿದೆ. ಮೊದಲನೇ ಹಂತದಲ್ಲಿ, ಎರಡನೇ ಹಂತದಲ್ಲಿ ಜಿಲ್ಲಾ ಮಟ್ಟದಲ್ಲಿ DC ಕಚೇರಿ ಮುಂದೆ ನಮ್ಮ ಕ್ರೀಡಾಪಟುಗಳು ಧರಣಿಯನ್ನ ಮಾಡಿ ತಮ್ಮ ಪ್ರತಿಭಟನೆಯನ್ನ ಸೂಚಿಸೋದಿದ್ದಾರೆ. ಮೂರನೇ ಹಂತದಲ್ಲಿ ರಾಜ್ಯದ ಎಲ್ಲಾ ಭಾಗದ ಕ್ರೀಡಾಪಟುಗಳು ಬೆಂಗಳೂರಿನ ರೈಲ್ವೆ ಸ್ಟೇಷನ್ ಇಂದ ಫ್ರೀಡಂ ಪಾರ್ಕ್ ಒಂದು ಮಾರ್ಚ್ ಮಾಡಿ ಒಂದು ಈ ಗೋವಿಂದ ರಾಜ್ ಅವರ ಧೋರಣೆ ಮತ್ತು ಕ್ರೀಡಾ ನೀತಿಯನ್ನು ಬದಲಾಯಿಸಬೇಕನ್ನೋ ನಮ್ಮ ಬೇಡಿಕೆ ಮತ್ತು ಎಲ್ಲಾ ಸಂಘ ಸಂಸ್ಥೆಗಳನ್ನು ಕರೆದು ಅವರ ಪ್ರಾಬ್ಲಮ್ ಅನ್ನ ಸರ್ಕಾರ ಕೇಳಿ ಅದು ಸರಿಪಡಿಸಬೇಕು ಅನ್ನೋ ಒಂದು ಮಾಹಿತಿಗೆ ಮತ್ತು ನಮ್ಮ ವಿಶ್ವವಿದ್ಯಾಲಯದ ಮಕ್ಕಳಿಗೆ ಒಂದು ಕೆಲಸ ಮತ್ತು ಮಿನಿಮಮ್ 50 ಲಕ್ಷಕ್ಕಿಂತ ಕಡಿಮೆ ಯಾರು ಕೊಡಬಾರ್ದು, ಯಾವುದೇ ಕ್ರೀಡೆ ಆಗಿರಲಿ ಅನ್ನೋ ಒಂದು ಪಾಲಿಸಿಯನ್ನ ಮಾಡಬೇಕು. ಆ ತರದ ಪ್ರಶ್ನೆಯಲ್ಲಿ ನೀವು ಎನ್ಕರೇಜ್ ಮಾಡ್ತಿದ್ರೆ ಅದು ದೇಶಕ್ಕೆ ಯಾರು ಹೋರಾಟ ಮಾಡಕ್ ಹೋಗ್ತಾರೆ? ಆ ಒಂದು ಹಿನ್ನೆಲೆಯಲ್ಲಿ ಈ ಒಂದು ಹೋರಾಟಕ್ಕೆ ನಾವು ಹಂತವಾಗಿ ಮೊದಲನೇದಾಗಿ ಪತ್ರದ ಮೂಲಕ ಪ್ರತಿಭಟನೆ, ಆಮೇಲೆ ಡಿಸ್ಟ್ರಿಕ್ಟ್ ಲೆವೆಲ್, ಆಮೇಲೆ ರಾಜ್ಯ ಮಟ್ಟದ ಒಂದು ಪ್ರತಿಭಟನೆಯನ್ನು ಮಾಡಬೇಕು ಅಂತ ಮಾಡಿದ್ವಿ. ಅದಕ್ಕೂ ಬಗ್ಲಿಲ್ಲ ಅಂದ್ರೆ ಮುಖ್ಯಮಂತ್ರಿಗಳ ಮತ್ತು ಯೂತ್ ಸರ್ವಿಸ್ ಮನೆಗೆ ಮುತ್ತಿಗೆ ಹಾಕೋ ಕಾರ್ಯಕ್ರಮವನ್ನು ಕ್ರೀಡಾಪಟುಗಳು ಮಾಡುವಂತ ಪರಿಸ್ಥಿತಿಯನ್ನು ಬರ್ಬೋದು. ಯಾವುದಾಗಲ್ಲ ಅಂದ್ರೆ ಕೊನೆಗೆ ಉಪವಾಸ ಸತ್ಯಾಗ್ರಹ ಕೊನೆ ಹಂತದಲ್ಲಿ ನಮ್ಮ ಕ್ರೀಡಾಪಟುಗಳು ಕೂತ್ಕೋಬೇಕಾಗುತ್ತೆ ಅನ್ನೋದು ಸಹ ಐತೆ. ಇದೆಲ್ಲ ಯಾಕಂದ್ರೆ ನಮ್ಮ ಹತ್ರ ಎಷ್ಟು ಡಾಕ್ಯುಮೆಂಟ್ಸ್ ಇದೆಯೋ, ಒಂದು ಅಸೋಸಿಯೇಷನ್ ಹೆಸರಲ್ಲಿ 2 ಪ್ಯಾರಲಲ್ ಅಸೋಸಿಯೇಷನ್ ಮಾಡ್ಕೊಂಡಿದ್ದಾರೆ. ಏನಕ್ಕೆ ಅಂತ ಅಂದಾಗ ಅವ್ರು ಬೇಕಾದ ಕೇವಲ ಅಧ್ಯಕ್ಷ ಸ್ಥಾನ ಬೇಕಂದ್ರೆ ಒಂದು ಕ್ರೀಡೆಯಿಂದ 2 ಓಟ್ ಸಿಗಬೇಕಾಗುತ್ತೆ. ಪ್ರೆಸಿಡೆಂಟ್ ಸೆಕ್ರೆಟರಿ ಓಟ್ ಹಾಕಬೇಕಾಗುತ್ತೆ. ಆ ಓಟ್ ಇಟ್ಕೊಂಡು ಇವರು ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅಲ್ಲಿ ಹುಕೂಮತ್ ನಡೆಸಕ್ಕೆ ಅವರು ಈಗ ಯಾರಾದ್ರೂ ಅದನ್ನು ಎದುರು ಕೇಳ್ಕೊಂಡ್ಬಿಟ್ರೆ our association, no duplicate association. 1977-78 association, 191, 1977-78.
ಈ ಅಸೋಸಿಯೇಷನ್ ರಿಜಿಸ್ಟ್ರೇಷನ್ ಆಗಿರೋ ವರ್ಷ. ಆದರೆ ಇವ್ರು ಮಾಡ್ಕೊಂಡಿದ್ದು 2009-2010 ಅಂತ ಡೂಪ್ಲಿಕೇಟ್ ಆಗಿ ಮಾಡಿಕೊಂಡು ಅವರಿಗೆ ಸರ್ಕಾರದಿಂದ ಬರೋ ಜನ ಸವಲತ್ತು ಎಲ್ಲ ಸವಲತ್ತುಗಳನ್ನು ಅವ್ರು ಪಡ್ಕೊಂಡು ಒರಿಜಿನಲ್ ಆಗಿರೋ ಕ್ರೀಡಾಪಟುಗಳ ಸಂಸ್ಥೆ ಯಾರ್ಯಾರು ಎಲ್ಲ ಆಚೆ ಕಳಿಸಿ ಹೊರ ರಾಜ್ಯದವರಿಗೆ ಅವಕಾಶ ಕೊಟ್ಟು JSW ಅಲ್ಲಿ ಹರಿಯಾಣದವರು, ನಾರ್ತ್ ಇಂಡಿಯನ್, ಮಣಿಪುರ ಅಂಥವ್ರಿಗೆಲ್ಲ ಅವಕಾಶ ಕೊಟ್ಟರೆ ನಮ್ಮ ಕರ್ನಾಟಕದವ್ರಿಗೆ ಆಗ್ತಾ ಅನ್ಯಾಯನ ಎಷ್ಟೋ ಸತಿ ಹಲವು ನ್ಯಾಯಾಲಯಗಳು ಎಲ್ಲ ಆದೇಶ ಒಂದೇ ಸತಿ ಇದು ಮಾಡಿದ್ದಾರೆ. ಅವ್ರನ್ನ ಯಾರು ಕೊಡಬಾರ್ದು, ನೀವು ಇದು ಮಾಡ್ಕೋಬಾರ್ದು, ಪರ್ಮನೆಂಟ್ ಇಂಜೆಕ್ಷನ್ ಹಾಕೊಂಡು ಎಲ್ಲರೂ ಒಂದು ಕಡೆ ಇದ್ರೆ ಅದು ಎಲ್ಲದೂ ಯಾವುದಕ್ಕೂ ಒಂದು ಗೌರವಣೆ ಕೊಟ್ಟರೆ, ಕೋರ್ಟ್ ಆದೇಶಕ್ಕೆ ಗೌರವಣೆ ಕೊಟ್ಟರೆ ಈ ಥರ ಮಾಡ್ತಾ ಇದ್ದಿದ್ದು ಒಂದು. ಇನ್ನೊಂದು ಏನಂದ್ರೆ 2011 ಸ್ಪೋರ್ಟ್ಸ್ ಪಾಲಿಸಿ, ಸ್ಪೋರ್ಟ್ಸ್ ಕೋಡ್ ಅಂತ ಹೇಳ್ಬೋದು, ಅದು ಮಾಡಿದ್ದೆ ಕನ್ನಡ ಸರ್ಕಾರ. ಮನಮೋಹನ್ ಸಿಂಗ್ ಅವರು ಇದ್ದಾಗ ಈ 2011 ಸ್ಪೋರ್ಟ್ಸ್ ಪಾಲಿಸಿನ ಮಾಡಿದ್ರು. ಅದರಲ್ಲಿ ಒಂದು ಅಧ್ಯಕ್ಷ ಇಷ್ಟು ಸ್ಥಾನ ಇದೆ, ಇಷ್ಟು ವರ್ಷ ಇರ್ಬೋದು, ಒಂದು ಸೆಕ್ರೆಟರಿ ಇಷ್ಟು ವರ್ಷ ಇರ್ಬೋದು, 70 ವರ್ಷ ಆದ್ಮೇಲೆ ಯಾರು ಇರೋಕ್ಕಾಗಲ್ಲ ಅಂತೆಲ್ಲ ಈ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಎಲ್ಲ ಇದ್ರು. ಅದು ಯಾವುದಕ್ಕೂ ಒಂದು ಚೂರು ಗೌರವ ಕೊಡದೆ ಇವರೇ ರಾಜ್ಯ, ಇವರೇ ಇದು ಮಾಡ್ಕೊಂಡು ಎಲ್ಲ